ಹೊಸಕೋಟೆ ಟೋಲ್ ಬಳಿ ಇರುವ ಹಳ್ಳಿಯಲ್ಲಿ ಲಾರಿಯನ್ನ ರೋಡ್ ಪಕ್ಕದಲ್ಲಿ ನಿಲ್ಲಿಸಿದ ಕಾರಣ ಚಾಲಕನನ್ನ ಪಕ್ಕದ ಜಮೀನಿನ ಮಾಲೀಕ ಮತ್ತು ಅವನ ಸ್ನೇಹಿತ ಹೊಡೆದಿದ್ದಾರೆ. ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಸಂಘದ ವತಿಯಿಂದ ಹೊಸಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಧರಣಿ ಮಾಡಿದ್ದಾರೆ. ಡ್ರೈವರ್ಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುವುದಾಗಿ ರಾಜ್ಯಾಧ್ಯಕ್ಷರಾದ ಸುಗುಟೂರು ಮಂಜುನಾಥ್ ರವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಡ್ರೈವರ್ಸ್ ಅಂಡ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸುಗುಟೂರು ಮಂಜುನಾಥ್ ರವರು ಸುಗುಟೂರು ನ್ಯಾಯ ಸಿಗದೇ ಇರುವ ಪಕ್ಷದಲ್ಲಿ ಮುಂದೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಧರಣಿ ಮಾಡುವುದಾಗಿ ಹೇಳಿದ್ದಾರೆ. ಧರಣಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸುಗುಟೂರು ಮಂಜುನಾಥ್, ಶಿವಣ್ಣ ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡ್ರೈವರ್ಸ್ ಮತ್ತು ಮಾಲೀಕರ ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಬೇರೆ ಏನಾರು ಏಟ್ ಆಗೈತಾ ಮೈಯಲ್ಲೇ? ಅದೇ ತಲೆಗೆಲ್ಲ ಹೊಡೆದ್ರು, ಬಟ್ಟೆ ಎಲ್ಲ ಬಿಟ್ಟು ಫೋನ್ ಎಲ್ಲ ಹೊಡೆದಾಕಿ ನೋಡಿ ವಿಡಿಯೋ ಮಾಡ್ತಾ ಇದ್ರೆ ಫೋನ್ ಎಲ್ಲ ನೋಡಿ ಇವ್ರೇನು ಮಾತಾಡಿಲ್ಲ. ಮಂಜು ಅವರು ಇವ್ರೇನು ಮಾತಾಡಿಲ್ಲ. ಸಿಂಜಾಮ ಇದೆ, ಇಲ್ಲೇ ಜಗಳ ಆಗಿತ್ತು. ಪ್ರತಿಯೊಂದು ಸರಿಯಾಗಿದೆ, ಇಲ್ಲೇ ಜಗಳ ಆಗಿತ್ತು. ತಿಳ್ಕೊಳ್ಳೋವಾಗ ಅಲ್ಲಿಂದ ಬಂಧುಗಳೇ ನಮಸ್ಕಾರ. ನಾವೀಗ ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು, ನಮ್ಮ ಚಾಲಕ ಹೋರಾಟಗಾರರು, ನಾಯಕರು ಎಲ್ಲ ಸೇರಿ ನಮ್ಮ ಮಂಜುನಾಥ್ ಅವರ ಒಂದು ಸಮಸ್ಯೆಗೆ ಸಂಬಂಧಪಟ್ಟಾಗೆ ಏನೋ ಹೊಸಕೋಟೆ ಟೋಲ್ ಹತ್ರ ಅವ್ರ ಮೇಲೆ ಹಲ್ಲೆ ಆಗಿತ್ತು ಶನಿವಾರ ಬೆಳಗ್ಗೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಇವತ್ತು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ವಿ. ಈ ಮೊದಲು ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆವರಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ವಿ. ಅದು ಅವರ ವ್ಯಾಪ್ತಿಗೆ ಬರಲ್ಲ ಅಂತ ಗೊತ್ತಾದ ಮೇಲೆ ನಾವು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಅನ್ನ ಮಾಡಿದೀವಿ. ಸೊ ಯಾರು ಹಲ್ಲೆ ಮಾಡಿದ್ರು ಶಿವಕುಮಾರ್ ಮತ್ತೆ ಪ್ರದೀಪ್ ಅನ್ನೋರು, ಅವರನ್ನ 3 ಗಂಟೆಗೆ ಇವತ್ತು ಹೊಸಕೋಟೆ ಪೊಲೀಸ್ ಸ್ಟೇಷನ್ ಕರೆಸ್ತಾರೆ. ನಮ್ಮನ್ನ 3 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಇಲ್ಲಿಗೆ ಬಂದಂತಹ ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಚಾಲಕ ಹೋರಾಟಗಾರರಿಗೆ ಧನ್ಯವಾದಗಳು ತಿಳಿಸ್ತಾ, ನೋಡಿ ಚಾಲಕರ ಹೋರಾಟಗಳಿಗೆ, ಚಾಲಕರ ನೋವುಗಳಿಗೆ ಚಾಲಕರಷ್ಟೇನೆ ಸ್ಪಂದನೆ ಮಾಡೋಕ್ಕಾಗ್ತದೆ ಹೊತ್ತು ಬೇರೆ ಯಾರು ಮಾಡೋಕ್ಕಾಗಲ್ಲ. ಒಂದ್ ಕಡೆಯಿಂದ ಎಲ್ಲರದು ಮುಖ ತೋರಿಸಿ ಯಾರೆಲ್ಲ ಬಂದಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಚಾಲಕರ ಪರವಾಗಿ ಹೋರಾಟಗಳನ್ನು ಮಾಡಬೇಕು ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗಬೇಕು. ಮತ್ತೆ ಬಂದಂಥವ್ರು ಎಲ್ಲರಿಗೂ ಸಹ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಕಾರ್ಯಾಧ್ಯಕ್ಷರು ಮತ್ತೆ ಶಿವಬಸವ ಅವ್ರಿಗೆ, ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾರ್ಯಾಧ್ಯಕ್ಷ ಆಗಿರುವಂತಹ ನಮ್ಮ ಕಲ್ಯಾಣ್ ಕುಮಾರ್ ಅವ್ರಿಗೆ ಕಾಲಿಗೆ ಗಾಯ ಆಗಿದೆ, ಆದರೂ ಸಹ ಅವರು ಅದನ್ನ ಲೆಕ್ಕಿಸದೆ ಬಂದಿದ್ದಾರೆ. ಆಮೇಲೆ ಕೋಲಾರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷ ಆಗಿರುವಂತಹ ರಾಕಿ, ಮತ್ತೆ ಕೋಲಾರ ಜಿಲ್ಲೆಯ ಅನೇಕ ಹೋರಾಟಗಾರರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಮುನ್ರಾಜ್ ಅವರು, ಮತ್ತೆ ರಾಜಣ್ಣ ಅವರು, ಮತ್ತೆ ಅನೇಕ ಹೋರಾಟಗಾರರು, ಮತ್ತೆ ರಾಜ್ಯದ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದಲೂ ಸಹ ಸುಮಾರು ಜನ ಬಂದಿದ್ದಾರೆ. ಎಲ್ಲರಿಗೂ ಸಹ ತುಂಬುವುದೇ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಈ ಒಂದು ಹೋರಾಟ ನಿಲ್ಲಬಾರ್ದು. ಚಾಲಕರ ಮೇಲೆ ಇನ್ನೊಬ್ರು ಕೈ ಮಾಡೋಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕು. ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಸೂಕ್ತವಾದಂತಹ ಕಾನೂನು ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಬ್ಯೂರೋ ರಿಪೋರ್ಟ್ ಯಾರಬ್ಬಯ್ಯಮ್ಮ, ಭಾರತ ವೈಭವ ನ್ಯೂಸ್, ಹೊಸಕೋಟೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.